ಹಾಯ್, ನಾನು ಶ್ರೀ ಚಾಮುಂಡೇಶ್ವರಿ ಗೌಡಗೆರೆ ದೇವಸ್ಥಾನದ ಬಗ್ಗೆ ವಿಡಿಯೋ ಮಾಡಿದ್ದೆ. ಹಾಗೆ ಕಾಯಿ ಕಟ್ಟುವುದು ಹೇಗೆ ಅಂತ ಹೇಳಿರಲಿಲ್ಲ. ಹಾಗೆ ಕಾಯಿ ಕಟ್ಟುವಂಥವರು ಈ ಚಾಮುಂಡೇಶ್ವರಿ ವಿಗ್ರಹದ ಮೇಲೆ ಬಂದು ಅಲ್ಲಿ ನೋಡಿ ತೆಂಗಿನಕಾಯಿ ಸೇವೆ ಇರುತ್ತೆ. ಅಂದರೆ ತೆಂಗಿನಕಾಯಿ ಕೊಡ್ತಾರೆ. ಅಲ್ಲಿ ಹೋಗಿ ಕ್ಯೂವಲ್ಲಿ ಹೋಗಬೇಕು. ಕ್ಯೂವಲ್ಲಿ ಹೋಗಿ 50 ರೂಪಾಯಿ ಕೊಟ್ಟರೆ ನಮಗೆ ಕಾಯಿ ಕೊಡ್ತಾರೆ. ಅಲ್ಲಿಂದ ಬಂದು ಇಲ್ಲಿ ನೋಡಿ ವಿಗ್ರಹ ಇದೆ. ಆ ಒಂದು ಅತಿ ಎತ್ತರದ ವಿಗ್ರಹದ ಕೆಳಗೆ ಚಾಮುಂಡೇಶ್ವರಿ ಮೂರ್ತಿ ಇದೆ. ಅಲ್ಲಿ ಪೂಜೆ ಮಾಡಿ ನಮಗೆ ಕಾಯನ್ನು ಆ ದೇವಿಗೆ ಅರ್ಪಿಸಿ ನಮಗೆ ಕೊಡ್ತಾರೆ. ಆ ಕಾಯನ್ನು ನಾವು ತೆಗೆದುಕೊಂಡು ಹೋಗಿ ಕಟ್ಟಬೇಕಾಗುತ್ತೆ. ನೋಡಿ, ಇಲ್ಲಿ ಪೂಜೆ ನಡೆಯುತ್ತೆ. ಈ ಪೂಜೆ ಮುಗಿಸ್ಕೊಂಡು ನಾವು ಇಲ್ಲಿ ಆಮೇಲೆ ಹೋಗಿ ನಾವು ಬಸವಪ್ಪನವರ ಹತ್ರ ಹೋಗಿ 7 ಸುತ್ತು ಸುತ್ತಿ ಅಲ್ಲಿ ಕಾಯಿ ಕಟ್ಟಬೇಕಾಗತ್ತೆ. ನಮ್ಮ ಮನಸ್ಸಲ್ಲಿ ಏನು ಬೇಡಿಕೆಗಳಿದೋ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ಆ ಒಂದು ಕಾಯಿನ ಪೂಜೆ ಮಾಡಿಸ್ಕೊಂಡು ತೊಗೊಂಡು ಬರಬೇಕು. ಇಲ್ಲಿ 50 ರೂಪಾಯಿ ಕೊಟ್ಟರೆ ಕೊಡ್ತಾರೆ ನೋಡಿ. ಕಾಯಿ ತಗೊಂಡು ನಾವು ಕೆಳಗಡೆ ಬಂದು ಆ ಬಸವಪ್ಪನವರ ಹತ್ರ ಹೋಗಿ 7 ಸುತ್ತು ಸುತ್ತಿ ಕಾಯನ್ನು ಅಲ್ಲಿ ಕಟ್ಟಬೇಕಾಗುತ್ತೆ. ನಾವು ತುಂಬ ಶ್ರದ್ಧೆ ಭಕ್ತಿಯಿಂದ ಕಟ್ಟಬೇಕು. 7 ವಾರ 7 ತೆಂಗಿನಕಾಯಿ, ಅಥವಾ ನಿಮಗೆ 3 ವಾರ 5 ವಾರ ಅಂದರೆ 5 ವಾರ ಕಟ್ಬೋದು. ನೋಡಿ, ಇದೆಲ್ಲ ಭಕ್ತಾದಿಗಳು ಕಟ್ಟಿದ್ದಾರೆ. ಇಲ್ಲಿ ನೋಡಿ, ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಎದುರುಗಡೆ ನೋಡಿ 7 ಸುತ್ತು ಸುತ್ತುತ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು. ನೋಡಿ, ಕಾಯಿ ಹಿಡ್ಕೊಂಡು ಅವರಿಗೆ ಮನಸ್ಸಲ್ಲಿ ಅಂದ್ಕೊಂಡಿದ್ದನ್ನ ಈ ಬಸಪ್ಪನ ಎದುರಿಗೆ 7 ಸುತ್ತು ಸುತ್ತಬೇಕು. 7 ಸುತ್ತು ಸುತ್ತಿ ತಾವು ಅಂದ್ಕೊಂಡಿದ್ದೆ ನೆರವೇರಲಿ ಅಂತ ಹೇಳಿ ಪ್ರತಿಯೊಬ್ಬರು ಕಟ್ತಾರೆ. ಅಂದ್ಕೊಂಡು ಅಲ್ಲಿ ಜಾಗ ಇರುವ ಕಡೆ ಕಾಯನ್ನು ಕಟ್ಟಬೇಕಾಗತ್ತೆ. ಇದು ಬಸವಪ್ಪನವರು, ಹಳೆ ಬಸವಪ್ಪನವರು ತೀರಿ ಹೋದ್ಮೇಲೆ ಈ ಒಂದು ಮೂರ್ತಿ ಕೆಳಗಡೆ ಇಲ್ಲೇ ಕೂಡ ನೀರು ಕೂಡ ಹಾಕ್ತಾರೆ. ಅಂದರೆ ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ ಬಂದರೆ ಈ ಬಸವಪ್ಪನವರ ಕೆಳಗಡೆ ನೀರನ್ನು ಹಾಕ್ಸ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು. ನಾವು ಬಂದಾಗ ಅಲ್ಲಿ ನೀರು ಹಾಕುವಂಥದ್ದು ಇರಲಿಲ್ಲ, ಯಾಕೆಂದರೆ ಭಾನುವಾರ ಅಂತ. ನಾನು ಹೋಗಿದ್ದು ಬುಧವಾರ. ಹಾಗಾಗಿ ಇದೇ ಬಸವಪ್ಪನವರ ನೋಡಿ, ಮೊದಲೇ ಇದ್ದ ಬಸವಪ್ಪನವರ ಮೂರ್ತಿ ಇದು. ಹಾಗೆ ನಾನು ಕೂಡ ಕಾಯನ್ನು ಕಟ್ಟೋದ್ರೊಳಗೆ ಸುಸ್ತಾಗ್ಬಿಡ್ತು ನೋಡಿ. 7 ಸುತ್ತು ಸುತ್ತಿ ಕಾಯನ್ನು ಕಟ್ಟಿ ಎಲ್ಲ ಮುಗಿಸ್ಕೊಂಡು ನಿಂತ್ಕೊಂಡೆ. ಹಾಗೆ ಈಗ ನಿಜವಾದ ಬಸವಪ್ಪನವ್ರು ನೋಡೋದಕ್ಕೆ ಹೋಗಬೇಕು. ಬಸವಪ್ಪನವರ ರಥ ಇದು. ಬಸವಪ್ಪನವ್ರನ್ನ ಯಾರಾದರೂ ಒಂದು ಫಂಕ್ಷನ್ಗಳಿಗೆ, ಏನಾದರೂ ಒಳ್ಳೆ ಕಾರ್ಯಕ್ಕೆ ಕರ್ಕೊಂಡು ಹೋಗುವಂಥ ವೆಹಿಕಲ್ ಅದು. ಹಾಗೆ ಇಲ್ಲಿ ಹೋದರೆ ಬಸವಪ್ಪನವರ ಸನ್ನಿಧಿ ಇದೆ. ಇದನ್ನು ನೋಡೋದಕ್ಕೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಅದರ ಒಂದು ರಥ ಬೇರೆ ಕಡೆ ಎಲ್ಲ ಹೋಗಬೇಕಾದ್ರೆ ಕರ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ನೋಡಿ ನಿಜವಾದ ಬಸವಪ್ಪನವರು ಇದ್ದು ಈ ಒಂದು ದರ್ಶನ ಪಡೆದುಕೊಳ್ಳೋಕ್ಕೆ ನಾನು ಕೂಡ ಹೋಗಿದ್ದೆ. ತುಂಬ ಜನ ಕೂತ್ಕೊಂಡು ತಮ್ಮ ಬೇಡಿಕೆಗಳನ್ನು ಕೇಳ್ತಾ ಇದ್ರು, ಈಡೇರ್ತಾ ಇದ್ದಾರಲ್ವ ಅಂತಂದು. ಈ ರೀತಿ ತುಂಬ ಖುಷಿ ಆಯಿತು. ಒಂದು ವಿಶೇಷ, ಇಲ್ಲಿಯ ವಿಶೇಷ, ಬಸವಪ್ಪನವರ ಒಂದು ವಿಶೇಷ ನನಗೂ ತುಂಬ ಇಷ್ಟ ಆಯಿತು. ನಾನು ಕುತ್ಕೊಂಡೆ, ಮುಟ್ಟಿದೆ, ತುಂಬ ಖುಷಿ ಆಯಿತು. ಈ ಒಂದು ದರ್ಶನ ತುಂಬ ಕಡೆ ಬಸವಪ್ಪನವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿರಲ್ಲ. ಬಟ್ ಅವತ್ತು ಎಷ್ಟು ಜನ ಕೂತಿದ್ದಾರೆ, ಎಷ್ಟು ಸಮಾಧಾನದಿಂದ ಎಲ್ಲರನ್ನೂ ವಿಚಾರಿಸಿ ಮಾತು ಕೊಡುತ್ತೆ. ತುಂಬಾ ಇಷ್ಟ ಆಯಿತು ಇದು ಮಾತ್ರ. ಯಾರಾದರೂ ತಮ್ಮ ಕಷ್ಟಗಳು ಈಡೇರಲ್ವ ಅಂತ ಹೇಳಿದ್ರೆ ಸೂಚನೆ ಮಾಡಿ ಮಾತು ಕೊಡುತ್ತೆ, ಆಗುತ್ತೆ ಆಗಲ್ಲ ಅಂತ ಹೇಳಿ. ಹಾಗೆ ಅದನ್ನು ಮುಗಿಸ್ಕೊಂಡು ಈ ರೀತಿ ನೋಡಿ ಹೊರಗಡೆ ಅಲ್ಲಿ ಊಟಕ್ಕೆ ನಾವು ಹೋಗಬೇಕು. ಊಟಕ್ಕೆ ಕೂಡ ತುಂಬ ಬಿಸಿಲಿತ್ತು ಮಾತ್ರ. ನಾನು ಕೂಡ ಇದನ್ನು ಮುಗಿಸ್ಕೊಂಡು ಹೊರಗಡೆ ಬಂದು ಈ ರೀತಿ ವ್ಯೂ ಸಿಕ್ತು ನೋಡಿ, ಬಂಡೆಗಳ ಆಕಾರ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಹೋದರೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಹಾಗೆ ಯಾರಾದರೂ ಕಷ್ಟ ಇರೋಂಥವ್ರು ಈ ಉಪ್ಪನ್ನು ಹಾಕೋದ್ರಿಂದ ನಮ್ಮ ಕಷ್ಟಗಳು ಉಪ್ಪಿನ ರೀತಿ ಕರಗುತ್ತೆ ಅನ್ನೋ ಒಂದು ಪದ್ಧತಿ ಇದು ಇದೆ. ಹಾಗೆ ಈ ಬಸವಪ್ಪನವರ ಪುಣ್ಯಕ್ಷೇತ್ರ ಇನ್ನೂ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ತುಂಬ ಭಕ್ತಾದಿಗಳು ಬರ್ತಾರೆ. ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಅಂದರೆ 24x7 ಊಟದ ವ್ಯವಸ್ಥೆ ಇರುತ್ತೆ. ಪ್ರತಿಯೊಬ್ಬರಿಗೂ ಊಟ ಪ್ರತಿದಿನ ಯಾವ ಟೈಮಲ್ಲಿ ಹೋದರೂ ಊಟ ಸಿಗುತ್ತೆ ಇಲ್ಲಿ. ನಾನು ಕೂಡ ಊಟ ಹೋದೆ.
ತುಂಬ ಜನ ಅಂದರೆ ತುಂಬ ಜನ. ನಾನು ಊಟಕ್ಕೆ ಹೋದೆ, ಚೆನ್ನಾಗಿತ್ತು ನೋಡಿ. ತುಂಬ ಜನ ಬರ್ತಾನೆ ಇದ್ರು. ನಾನು ಕೂಡ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಪಾಯಸ ತುಂಬ ಚೆನ್ನಾಗಿತ್ತು. ಭಕ್ತಾದಿಗಳಿಂದ ಊಟ, ಹಾಗೆ ಅಲ್ಲಿಂದ ಊಟ ಮುಗಿಸ್ಕೊಂಡು ಹೊರಗಡೆ ಬಂದೆ ನಾನು. ಇಲ್ಲಿ ಸಂಜೆ ಟೈಮಲ್ಲಿ ಇಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಎಷ್ಟು ಜನ ಅಂದರೆ ಜನ ಬರ್ತಾನೆ ಇದ್ರು, ಕಡಿಮೆನೇ ಆಗ್ತಾಯಿಲ್ಲ, ಅಷ್ಟು ಜನ. ನಾನು ಕೂಡ ಈವ್ನಿಂಗ್ ಆಯಿತು, ಮಧ್ಯಾಹ್ನ 3 ಗಂಟೆಗೆ ನಾನು ಕೂಡ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋದರೆ ಯಾರಾದರೂ ಪರಿಚಯ ಎಲ್ಲ ಆಯಿತು. ಐಸ್ ಕ್ರೀಮ್ ತಿಂದು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಮಾರು ಹೊತ್ತು. ಅಲ್ಲಿಂದ ಇನ್ನೇನು ಬಸ್ಗಳು, ಆಟೋಗಳ ವ್ಯವಸ್ಥೆ ಇದೆ, ಆಟೋಯಿಂದ ಬರ್ಬೋದು. ನೋಡಿ ಎಷ್ಟೊಂದು ಜನ ಭಕ್ತಾದಿಗಳು ಕಾಯಿ ಕಟ್ಟಿರೋಂಥದ್ದು. ಆ ಕಾಯಿನ ಅವರು ಅಡುಗೆಗೆ ಉಪಯೋಗಿಸ್ತಾರೆ. ಅಂದರೆ ದೇವಿ ಅಪ್ಪಣೆ ಕೊಟ್ಟ ಮೇಲೆ ಆ ಕಾಯಿಗಳನ್ನು ಅಡುಗೆಗೆ ಬಳಸ್ತಾರೆ. ಸೆಲ್ಫಿ, ಫೋಟೋ, ತುಂಬ ಜನ ಅಂದರೆ ತುಂಬ ಜನ. ಇಲ್ಲಿಂದ ನಾನು ಇನ್ನೇನು ಹೊರಡ್ತೀನಿ. ಅಲ್ಲೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಆಟೋಗಳನ್ನು ಹುಡುಕಬೇಕು. ಹಾಗೆ ಜ್ಯೂಸ್ ಅಂಗಡಿಗಳಿಂದ ಇದ್ದೆ. ಅಷ್ಟರೊಳಗೆ ಆಟೋ ರೆಡಿ ಇತ್ತು. ಆಟೋಕ್ಕೆ ನಾನು ಹೊರಟೆ. 40 ರೂಪಾಯಿ ತೊಗೊಳ್ತಾರೆ ಅಲ್ಲಿಂದ ಚನ್ನಪಟ್ಟಣ. 40 ರುಪೀಸ್. ನೋಡಿ ಜನ ಬರ್ತಾನೆ ಇದ್ದಾರೆ. ಇನ್ನು ಇಲ್ಲೆಲ್ಲ ವೆಹಿಕಲ್ಸ್ ನಿಂತಿದೆ, ಇಷ್ಟೆಲ್ಲ ಬರ್ತಾ ಇರೋರು ಹೋಗ್ತಾ ಇರೋರು. ಆಟೋ ರೆಡಿ ಇತ್ತು, ಹಾಗೆ ಆಟೋದಲ್ಲಿ ನಾನು ಕೂಡ ಹೊರಟೆ. ಒಬ್ಬರಿಗೆ 40 ರೂಪಾಯಿ ತೊಗೊಳ್ತಾರೆ. ಅಲ್ಲಿಂದ ನಾನು ಚನ್ನಪಟ್ಟಣ ಬರಬೇಕಿತ್ತು. ಚನ್ನಪಟ್ಟಣ ಬಂದೆ. ಇನ್ನೇನು ಚನ್ನಪಟ್ಟಣ ಬರ್ತಿದ್ದೆ, ನನಗೆ ಮಳೆ ಅಂದರೆ ಮಳೆ. ಅಲ್ಲಿ ಸಂತೆ ಕೂಡ ನಡೀತಾ ಇತ್ತು. ಇದು ನಮ್ಮ ಬಡವರ ಹಣ್ಣು. ನಾನು ಹಣ್ಣು ತೊಗೊಂಡೆ. ಅಲ್ಲಿ ತರಕಾರಿ ಮತ್ತು ಸೊಪ್ಪು ಎಲ್ಲ ಮಾರ್ತಾಯಿದ್ರು, ಬಟ್ಟೆಗಳು ಸೇಲ್ ಮಾಡ್ತಾಯಿದ್ರು. ಹಾಗೆ ಬಸ್ ಸ್ಟ್ಯಾಂಡ್ ಕಡೆ ಬಂದರೆ ತುಂಬ ಮಳೆ ಬಂತು. ಚನ್ನಪಟ್ಟಣ ಬಸ್ ಸ್ಟ್ಯಾಂಡು. ಇದು ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಅಷ್ಟು ಚೆನ್ನಾಗಿ ಅನ್ನಿಸ್ತು. ವಾತಾವರಣ, ವೆದರ್ ತುಂಬ ಚೆನ್ನಾಗಿತ್ತು. ಚನ್ನಪಟ್ಟಣ ಕಡೆ ತುಂಬ ಇಷ್ಟ ಆಯಿತು ವೆದರೆಲ್ಲ. ಮಳೆ ಬರ್ತಾಯಿತ್ತು, ಬಸ್ ವ್ಯವಸ್ಥೆ ಕೇಳಿಕೊಂಡು ಬೆಂಗಳೂರಿಗಂತೂ ಬಸ್ ಇದ್ದೇ ಇರುತ್ತೆ. ನಾನು ಕೂಡ ಹೊರಟೆ. ಮಳೆ ಬರ್ತಾಯಿತ್ತು, ಆದರೂ ಬಸ್ಸು ಸಿಕ್ತು ನನಗೆ. ಇನ್ನೇನು ಬೆಂಗಳೂರು ಕಡೆ ಹೊರಟೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಚನ್ನಪಟ್ಟಣದಿಂದ ಬೆಂಗಳೂರು ಸ್ಯಾಟಲೈಟಿಗೆ ಟಿಕೆಟ್ ತೊಗೊಂಡೆ. ಅವಳಿಗೆ ಬಸ್ ಬಾಡಿಗೆ